ಬೆಟಗೇರಿಯ ಕುರಹಟ್ಟಿ ಪೇಟೆಯಲ್ಲಿರುವ ನವೀಕೃತಗೊಂಡಿರುವ ಶ್ರೀ ವೀರಭಕ್ಷ ನೀಲಕಂಠ ಶ್ರೀಮಠದ ಉದ್ಘಾಟನೆ ಹಾಗೂ ಶ್ರೀ 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 ಶ್ರೀಮದ್ ಜಗದ್ಗುರು 1008 ಶ್ರೀ ನಾಲ್ಮಡಿ ನೀಲಕಂಠ ಪಟ್ಟಾಧಾರ್ಯ ಮಹಾಸ್ವಾಮಿಗಳು ಕುರುಹಿನ ಶೆಟ್ಟಿ ಸಮಾಜದ ಮೂಲ ಪೀಠಾಧೀಶ್ವರರ ಪಟ್ಟಾಭಿಷೇಕದ 28ನೇ ವರ್ಧಂತಿ ಮಹೋತ್ಸವ ಕಾರ್ಯಕ್ರಮ ಅದ್ಧೂರಿ ಮತ್ತು ವೈಭವದಿಂದ ನಡೆಯಿತು. ಗದಗ ಬೆಟಗೇರಿ ಕುರುಹಿನ ಶೆಟ್ಟಿ ಸಮಾಜದ ವರಿಷ್ಠ ಮಂಡಳಿ ಕುರುಹಿನ ಶೆಟ್ಟಿ ನೇಕಾರ ಅಭಿವೃದ್ಧಿ ಸಂಘ ಹಾಗೂ 28ನೇ ವರ್ಧಂತಿ ಮಹೋತ್ಸವದ ಉತ್ಸವ ಸಮಿತಿಯ ಪದಾಧಿಕಾರಿಗಳು ಹಾಗೂ ಗದಗ ಬೆಟಗೇರಿಯ ಶೆಟ್ಟಿ ಸಮಾಜ ಬಾಂಧವರ ಸಹಯೋಗದೊಂದಿಗೆ ನಡೆದ ನವೀಕೃತಗೊಂಡ ಶ್ರೀಮಠದ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಕರ್ನಾಟಕ ಮತ್ತು ಆಂಧ್ರಪ್ರದೇಶದ ಹಾಗೂ ಹೊರರಾಜ್ಯದಲ್ಲಿರುವ ಕುರುಹಿನ ಶೆಟ್ಟಿ ಸಮಾಜದ ಗಣ್ಯರು, ಸಮಾಜ ಸೇವಕರು, ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿರುವಂತಹ ಮಹನೀಯರು ಹಾಗೂ ಶ್ರೀಮಠದ ಅಭಿವೃದ್ಧಿಗಾಗಿ ಸಹಾಯ ಸಹಕಾರ ಮಾಡಿದ ದಾನಿಗಳಿಗೆ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಿ ಕುರುಹಿನ ಸಮಾಜದ ಅಭಿವೃದ್ಧಿಗಾಗಿ ಶ್ರಮಿಸುವಂತೆ ಶ್ರೀಗಳು ಸಂದೇಶ ನೀಡಿದರು. ಶ್ರೀವೀರ ಭಿಕ್ಷಾವತಿ ನೀಲಕಂಠ ಮಠದ ಶ್ರೀ 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 ಶ್ರೀಮದ್ ಜಗದ್ಗುರು 1008 ಶ್ರೀ ನಾಲ್ಮಡಿ ನೀಲಕಂಠ ಪಟ್ಟಾಧಾರ್ಯ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾಜಿ ಸಚಿವರಾದ ಮಲ್ಲಿಕಾರ್ಜುನ್ ನಾಗಪ್ಪ, ಶ್ರೀಶೈಲ ಕುರುಣಿ ಟ್ರಸ್ಟ್ ಉಪಾಧ್ಯಕ್ಷರಾಗಿರುವ ರವೀಂದ್ರನಾಥ್ ನಾಗಪ್ಪ, ವಿಧಾನ ಪರಿಷತ್ ಸದಸ್ಯರಾಗಿರುವ ಎಸ್ವಿ ಸಂಕನೂರು, ದಾವಣಗೆರೆ, ಹರಿಹರ, ರಾಣೆಬೆನ್ನೂರು, ಬಳ್ಳಾರಿ, ಎನ್ನಿಗನೂರು, ಅಗರಿಬೊಮ್ಮನಹಳ್ಳಿ, ಹೊಸಪೇಟೆ, ಹುಬ್ಬಳ್ಳಿ, ಗಜೇಂದ್ರಗಡ, ಕುಷ್ಟಗಿ, ಇಳಕಲ್, ಬನಹಟ್ಟಿ, ರಾಂಪುರ್, ಮಹಲಿಂಗಪುರ, ತೆರದಾಳ, ಮಹಲಿಂಗಪುರ, ಗಂಗಾವತಿ, ನಾರಾಯಣ ಕುರುಹಿನ ಸಮಾಜದ ಯಜಮಾನರು, ಕಾರ್ಯಕಾರಿ ಮಂಡಳಿಯ ಸದಸ್ಯರುಗಳು, ಪದಾಧಿಕಾರಿಗಳು, ಕುರುಹಿನ ಶೆಟ್ಟಿ ಸಮಾಜದ ಯಜಮಾನರು, ಕಾರ್ಯಕಾರಿ ಮಂಡಳಿ ಸದಸ್ಯರುಗಳು, ಗದಗ ಬೆಟಗೇರಿ ಸುತ್ತಮುತ್ತಲಿನ ಗ್ರಾಮಗಳ ಕುರುಹಿನ ಶೆಟ್ಟಿ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. ಗದಗ ಬೆಟಗೇರಿಯ ನವೀಕೃತಗೊಂಡ ಶ್ರೀ ವೀರ ಭಿಕ್ಷಾವತಿ ನೀಲಕಂಠ ಮಠದ ಉದ್ಘಾಟನೆ.
ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಘನ ಮಹಿಮಾ ನಿಮ್ಮ ಚರಣರ ಪಾದದೊಡೆ, ಘನ ಮಹಿಮಾ ನಿಮ್ಮ ಚರಣರ ಪಾದದೊಡೆ, ಕನವ ಬೇಡಿದೊಡಿವೆ, ಮನವ ಬೇಡಿದೊಡಿವೆ, ಮನನ ಕಾಯದಲ್ಲಿ ನೀನಲ್ಲಾದರೆ ಮತ್ತೊಂದರಿದರೆ ಕೂಡಲ ಸಂಗಡಿವೆ, ಮನವ ಬೇಡಿದೊಡಿವೆ, ಧನವ ಬೇಡಿದೊಡಿವೆ, ನಿಮ್ಮಯ ಚರಣಂಗೆ ತನವ ಬೇಡಿದೊಡಿವೆ, ಮನವ ಬೇಡಿದೊಡಿವೆ, ಎನಗೆ ಬೇಕೆಂಬ ಭಾವ ಮನದಲ್ಲಿ ಹೊಳೆದರೆ, ಘನ ಮಹಿಮಾ ನಿಮ್ಮ ಚರಣರ ಪಾದದಾಣೆ, ಘನ ಮಹಿಮಾ ನಿಮ್ಮ ಚರಣರ ಪಾದದಾಣೆ, ತನವ ಬೇಡಿದೊಡಿವೆ, ಮನವ ಬೇಡಿದೊಡಿವೆ, ಮನವಚನ ಕಾಯದಲ್ಲಿ ನೀನಲ್ಲಾದರೆ ಮತ್ತೊಂದರಿದರೆ ಕೂಡಲ ಸಂಗಮ ದೇವ, ತನವ ಬೇಡಿದೊಡಿವೆ, ಮನವ ಒಪ್ಪಿಸಿದ್ರೆ ನಮ್ಮ ಮಾರ್ಗದರ್ಶನದಲ್ಲಿ ಒಂದು ಗುರುಗಳ ಒಂದು ಆಶೀರ್ವಾದದಿಂದ ಈ ಒಂದು ಮಠದ ಜೀರ್ಣೋದ್ಧಾರ ನೇಕಾರ ಅಭಿವೃದ್ಧಿ ಸಂಘದಿಂದ ಆಗ್ತೈತೆ ಅಂತ ತಿಳ್ಕೊಂಡು ನೇಕಾರ ಅಭಿವೃದ್ಧಿ ಸಂಘದ ಎಲ್ಲ ಸದಸ್ಯರ ಒಂದು ದೇವೇಂದ್ರಪ್ಪರ ನೇತೃತ್ವದಲ್ಲಿ ಕೊಟ್ಟು ಒಂದು ವರ್ಷದೊಳಗೆ ಕೊರೋನಾ ಬಂತು. ಅವಾಗ 2-3 ವರ್ಷ ತೊಂದರೆ ಆಯಿತು. ತೊಂದರೆ ಆದರೂ ತಮ್ಮ ಒಂದು ಗುರಿಯನ್ನೇ ಅವ್ರು ಯಾರೂ ಬಿಡಲಿಲ್ಲ. ಒಟ್ಟು ನಾವು ಈ ಮಠವನ್ನು ವ್ಯವಸ್ಥಿತವಾಗಿ ಸುಸಜ್ಜಿತವಾದ ಕಟ್ಟಡವನ್ನು ನಿರ್ಮಾಣ ಮಾಡಬೇಕು, ಗುರುಗಳಿಗೆ ಒಂದು ವ್ಯವಸ್ಥಿತವಾದ ಕೊಠಡಿ ಆಗಬೇಕು, ಬಂದಂಥ ಭಕ್ತಾದಿಗಳಿಗೆ ಇಲ್ಲಿ ಇಳ್ಕೊಳ್ಳೋಕೆ ವ್ಯವಸ್ಥೆ ಆಗಬೇಕು ಅಂತೇಳಿ ಚಿಂತನೆ ಮಾಡಿದ್ದನ್ನು ಗುರಿ ಮುಟ್ಟೋತನ ತಮ್ಮ ಕುಟುಂಬದ ಕಡೆ ಗಮನ ಕಡಿಮೆ ಮಾಡಿ ಈ ಒಂದು ಮಠದ ಜೀರ್ಣೋದ್ಧಾರಕ್ಕೆ ಅವರೆಲ್ಲ ಶ್ರಮಪಟ್ಟು ಇವತ್ತೆಲ್ಲ ನಮ್ಮ ಮುಂದೆ ನಿಂತಿದೆ. ಅದ್ರ ಜೊತೆಗೆ 28ನೇ ವರ್ಧಂತಿ ಮಹೋತ್ಸವದ ಅಧ್ಯಕ್ಷನಾಗುವಂಥ ಒಂದು ಭಾಗ್ಯ ನನಗೆ ಸಿಕ್ತು. ಲಾಸ್ಟ್ ಟೈಮನ್ನು ನಾನೇ ಆಗಿದ್ದೆ, ಈ ಸರ್ತಿನೂ ನನಗೆ ಕೊಟ್ಟರು. ಒಂದು ನೀಲಕಂಠೇಶ್ವರನ ಆಶೀರ್ವಾದ, ಗುರುಗಳ ಆಶೀರ್ವಾದ, ನಮ್ಮ ಸಮಾಜದ ಹಿರಿಯರ ಒಂದು ಪ್ರೇರಣೆ, ಇದನ್ನು ಮಾಡ್ರಿ ಅಂತ ನನಗೆ ಕೊಟ್ಟಾಗ ನನಗೂ ಕೂಡ ಹೋದ್ಸಲ ಮಾಡಿದ್ದೀನಿ, ಈ ಸಲ ಮಾಡೋಕ್ಕೆ ಕಷ್ಟ ಆಗ್ತೈತಿ ಅಂತ ಅಂದ್ಕೊಂಡೆ. ಆದರೂ ಎಲ್ಲರೂ ಕೂಡಿ ಹೆಗಲಿಗೆ ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿ ಮಾಡಲು ಹಿರಿಯರು ಮಾರ್ಗದರ್ಶನ ಮಾಡಿದರು. ನಾವೆಲ್ಲ ಕೂಡಿ ಚೆನ್ನಾಗಿ ಕೆಲಸ ಮಾಡಲಿಕ್ಕೆ ಪ್ರೇರಣೆ ಆದರು. ಅದ್ರ ಜೊತೆಗೆ ಅಧಿದೇವತೆಯಾದ ಶ್ರೀ ನೀಲಕಂಠೇಶ್ವರ ಸ್ವಾಮಿಯ ಪಾದಾರವಿಂದಗಳಲ್ಲಿ ಪಡಮಟ್ಟು ಇಂದಿನ ಈ ಶುಭ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮ ನಿಮ್ಮೆಲ್ಲರ ಕುಲದೈವವಾದ ಶ್ರೀ ನಾಲ್ವಡಿ ನೀಲಕಂಠ ಪಟ್ಟಾಧಾರ್ಯ ಮಹಾಸ್ವಾಮಿಗಳ ಪಾದಾರವಿಂದಗಳಲ್ಲಿ ನಮಿಸುತ್ತಾ ನನ್ನ ಆತ್ಮೀಯ ಬಂಧುಗಳು ಮತ್ತು ಈ ಸಮಾರಂಭದ ಮುಖ್ಯ ಅತಿಥಿಗಳು ಆದಂಥ ನಮ್ಮ ಮಲ್ಲಿಕಾರ್ಜುನ ನಾಗಪ್ಪಣ್ಣನವರೇ ಹಾಗೂ ರವೀಂದ್ರನಾಥ್ರವರೇ ಹಾಗೂ ಕಾಕಿಯವರೇ ಹಾಗೂ ನನ್ನ ಎಲ್ಲ ಕುರಿ ಶೆಟ್ಟಿ ಸಮಾಜದ ಬಂಧುಗಳೇ, ಆತ್ಮೀಯರೇ ಹಾಗೂ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ ಹಾಗೂ ನನ್ನ ನೆಚ್ಚಿನ ಸಹೋದರ ಸಹೋದರಿಯರೇ, ಇಂದು ಈ 28ನೇ ವರ್ಧಂತಿ ಉತ್ಸವ ಹಾಗೂ ಈ ಒಂದು ಬೆಟಗೇರಿಯ ಮಠದ ಒಂದು ನವೀಕೃತಗೊಂಡ ಒಂದು ಕಟ್ಟಡಕ್ಕೆ ಉದ್ಘಾಟನಾ ಸಮಾರಂಭಕ್ಕೆ ಆಹ್ವಾನಿಸಬೇಕು ಅಂತಂದು ಕೇಳಿದಾಗ ನಾವು ಬಹಳ ಮನಃಪೂರ್ವಕವಾಗಿ ಒಪ್ಕೊಂಡ್ವಿ. ಯಾಕಂದರೆ ಇದರ ಆಗುಹೋಗುಗಳ ಬಗ್ಗೆ ನನಗಿಂತಲೂ ನಿಮಗೆ ಎಲ್ಲರಿಗೆ ಗೊತ್ತಿದೆ. ಮೊದಲು ಹೆಂಗಿತ್ತು, ಈಗ ಹೆಂಗಾಯಿತು ಅಂತ. ಈಗ ಹೆಂಗಾಯಿತು ಅಂತ ಅನ್ನೋದಕ್ಕೆ ಕಾರಣ ಒಂದೇ ಸಲ ಎಲ್ಲ ಊರುಗಳ ಒಂದು ಹಿರಿಯರನ್ನ ಕರೆಸಿ ಸ್ವಾಮಿಗಳು ಒಂದು ಮೀಟಿಂಗ್ ಮಾಡಿದರು. ಆ ಮೀಟಿಂಗ್ನಲ್ಲಿ ಕೆಲವರು ಅಭಿಪ್ರಾಯ ಕೊಟ್ಟರು, ಇಲ್ಲಿನ ಕೆಲವೊಂದು ಲೋಪದೋಷಗಳನ್ನ ತಿದ್ದುಪಡಿ ಮಾಡಿದರೆ ಅದರ ಫಲ ನಮಗೆ ಸಿಗುತ್ತೆ ಅಂತ.
ಆ ರೀತಿ ಮಾಡಿದಾಗ ಈ ಲೋಪದೋಷಗಳನ್ನೆಲ್ಲ ಸರಿಪಡಿಸಿದಾಗ ನವೀಕೃತ ಒಂದು ಕಟ್ಟಡ ನಿರ್ಮಾಣ ಆಗೋದಕ್ಕೆ ಕಾರಣ ಆಯಿತು. ಅದಕ್ಕೆ ಈ ಕಾರಣೀಕರ್ತರಾದಂಥ ಎಲ್ಲ ನಮ್ಮ ಬಂಧುಗಳಿಗೆ ನನ್ನ ಕೋಟಿ ಕೋಟಿ ನಮಸ್ಕಾರಗಳು. ಇದೇ ರೀತಿ 2025-30ನೇ ಸಾಲಿನ ಈ ನಮ್ಮ ಕುರಿಶೆಟ್ಟಿ ಕೇಂದ್ರ ಸಂಘ ಈ ವಿಚಾರ ಇಲ್ಲೇನೋ ಪ್ರಸ್ತಾಪ ಮಾಡೋ ಅವಶ್ಯಕತೆ ಇದ್ದಿಲ್ಲ, ಆದರೂ ಮಾಡಲೇಬೇಕಾಗುತ್ತೆ. ಯಾಕಂದರೆ ನಾವೆಲ್ಲರೂ ಕುರಿಶೆಟ್ಟಿ ಸಮಾಜದವರೇ ಇದ್ದೀವಿ. ನಾವೆಲ್ಲರೂ ನಮ್ಮೆಲ್ಲರ ಒಂದು ಗುರಿ ಒಂದೇ, ಏನು, ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು. ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಅವರಿಗೆ ಶಿಕ್ಷಣ ಸರಿಯಾಗಿ ಸಿಗಬೇಕು ಮತ್ತು ಅವರಿಗೆ ವಸತಿ ಸೌಲಭ್ಯ ಸಿಗಬೇಕು. ಈ ನಿಟ್ಟಿನಲ್ಲಿ ಎಲ್ಲರೂ ಯೋಚನೆ ಮಾಡ್ತಾ ಇರೋದು ಅದನ್ನೇ, ಬೇರೆ ಏನಿಲ್ಲ. ಆಮೇಲೆ ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೂಡ ನಾವು ಸುಧಾರಿಸ್ಕೊಳ್ಬೇಕು. ಈ ನಿಟ್ಟಿನಲ್ಲಿ ನಾವು ಒಂದು ಯೋಚನೆ ಮಾಡಿದಾಗ ನಾವು ಈ 2025-30ನೇ ಸಾಲಿನ ಕುರಿಶೆಟ್ಟಿ ಕೇಂದ್ರ ಸಂಘದ ಒಂದು ಚುನಾವಣೆ ನಡೀತು. ತಮಗೆಲ್ಲರಿಗೂ ಗೊತ್ತಿದೆ, ತಾವೆಲ್ಲರೂ ಓಟ್ ಹಾಕಿ ನಮ್ಮನ್ನೆಲ್ಲರನ್ನು ಗೆಲ್ಲಿಸಿದ್ದೀರಿ. ಅದಕ್ಕೆ ನಾನು ಈ ಸಭೆಯ ಮುಖಾಂತರ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಯಾಕಂದರೆ ಎಲೆಕ್ಷನ್ ಆದಮೇಲೆ ಗೆದ್ದ ಮೇಲೆ ತಮ್ಮೆಲ್ಲರನ್ನ ನೋಡೋ ಅವಕಾಶ ಭಾಗ್ಯ ಸಿಕ್ಕಿದ್ದು ಇವತ್ತೇ ನನಗೆ. ಅದಕ್ಕಾಗಿ ತಮ್ಮೆಲ್ಲರಿಗೂ ಒಂದು ನಮನಗಳನ್ನ ಈ ಮೂಲಕ ತಿಳಿಸ್ತಾ ಇದ್ದೇನೆ. ಹಾಗೂ ಕೆಲವರು ಅಭಿಪ್ರಾಯಪಟ್ಟರು, ನಾವು ನಮ್ಮೂರಲ್ಲಿ ಈಗ ಮಾಡಬೇಕು, ಹಾಗೆ ಮಾಡಬೇಕು, ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಕೇಂದ್ರ ಸಂಘದಲ್ಲಿ ಒಂದು ಕಟ್ಟಡ, ಸುಸಜ್ಜಿತವಾದ ಒಂದು ಕಟ್ಟಡ ಮಾಡಬೇಕು ಅನ್ನೋ ಒಂದು ಅಭಿಪ್ರಾಯವನ್ನು ತಿಳಿಸಿದರು. ಅದಕ್ಕೆ ನಾವೆಲ್ಲರೂ ಬದ್ಧರಾಗಿದ್ದೇವೆ. ಯಾಕಂದರೆ ಕುರಿಶೆಟ್ಟಿ ಕೇಂದ್ರ ಸಂಘದಲ್ಲಿ ಈಗಿನ ಅಧ್ಯಕ್ಷರು ಕೂಡ ಭಾಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ತಮ್ಮಲ್ಲಿ ಎಲ್ಲ ಬಡವರು ದುಡ್ಕೊಂಡು ತಿಂಬೋರು, ಅದಕ್ಕಾಗಿ ಅವ್ರಿಗೆ ಬರೋಕ್ಕೆ ಆಗಿರ್ಲಿಕ್ಕಿಲ್ಲ. ಅದಕ್ಕೆ ಅವರು ಅಲ್ಲೆಲ್ಲಿದ್ದಾನೆ ನಮ್ಗೆ ಆಶೀರ್ವಾದ ಮಾಡಲಿ, ನಾವು ಕೆಲಸ ಮಾಡೋಕ್ಕೆ ನಮ್ಮ ಶಕ್ತಿ ಕೊಡಲಿ ದೇವರು ಅಂತ ಬಿಡ್ಕೊಳ್ತೀನಿ. ನಾವು ದುಡಿಯೋದಕ್ಕೆ, ಶ್ರಮ ವಹಿಸೋದಕ್ಕೆ ನಾವು ಸಿದ್ಧರಿದ್ದೇವೆ. ನಾವಾಗಲಿ ಈಗ ನಾನು ಕೇಂದ್ರ ಸಂಘದ ಉಪಾಧ್ಯಕ್ಷನಾಗಿದ್ದೇನೆ. ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಮತ್ತು ನಮ್ಮ ಕಾರ್ಯಾಧ್ಯಕ್ಷರು ಹಾಗೆ ನಮಗೆ ಎಲ್ಲ ಹಿನ್ನೆಲೆಯಲ್ಲಿ ಬೆಂಬಲ ನೀಡ್ತಾ ಇರುವಂಥ ನಮ್ಮ ಈ ಗಂಗಾವತಿಯ ಮಾನ್ಯ ಮಲ್ಲಿಕಾರ್ಜುನಪ್ಪಣ್ಣವರು ಹಾಗೂ ಎಲ್ಲ ಹಿರಿಯರು ಸೇರಿ ಈ ಒಂದು ಸಮಾಜವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಮಾರ್ಗದಲ್ಲಿ ನಡೆಯೋದಕ್ಕೆ ಮತ್ತು ಸನ್ಮಾರ್ಗದಲ್ಲಿ ಹೋಗೋದಕ್ಕೆ ಎಲ್ಲ ಅವಕಾಶ ಸಿಗಲಿ. ಅದಕ್ಕೆ ಶ್ರೀ ವೆಂಕಟೇಶ್ವರನ ಕೃಪೆ ಕೂಡ ಆಗಲಿ. ಮತ್ತು ಈ ಸಮಾಜಕ್ಕೆ ಒಳ್ಳೆಯ ಹೆಸರು ಬರಲಿ, ಒಳ್ಳೆ ಕೀರ್ತಿ ಬರಲಿ ಅಂತ ಹಾರೈಸ್ತಾ ಈ ಸಮಾರಂಭದಲ್ಲಿ ನನ್ನನ್ನು ಕರೆದು ಈ 4 ಮಾತುಗಳು ಹೇಳೋದಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಹಿರಿಯರಿಗೂ ತಪ್ಪು ಕೂಡ ನನ್ನ ವಂದನೆಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಮಹೋತ್ಸವ ಹಾಗೂ ನವೀಕೃತಗೊಂಡ ಶ್ರೀಮಠದ ಉದ್ಘಾಟನೆಗೆ ನಮ್ಮ ಎಲ್ಲ ಸಮಾಜ, ಬೇರೆ ಬೇರೆ ಊರುಗಳಿಂದ ಎಲ್ಲ ಸಮಾಜ ಬಾಂಧವರನ್ನ ಈ ಒಂದು ಫಂಕ್ಷನಿಗೆ ಕರೆಸಿ ಆತ್ಮವಾಗಿ ಸ್ವಾಗತಿಸಿ ಒಂದು ಎಲ್ಲ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ದಾರೆ. ಅವರೆಲ್ಲ ನಮ್ಮ ಗದಗ ಸಮಾಜದ ಎಲ್ಲ ನಮ್ಮ ಕುರಿಶೆಟ್ಟಿ ಬಂಧುಗಳಿಗೆ ಮತ್ತು ಮತ್ತೊಮ್ಮೆ ಅವರಿಗೆ ನಮ್ಮ ವಂದನೆಗಳನ್ನು ಹೇಳಕ್ಕೆ ಇಷ್ಟಪಡುತ್ತೇನೆ. ಹಾಗೆ ಈಗ ನಾವು ಎಲ್ಲ ಒಂದೇ ಆಗಬೇಕು, ಕುರಿಶೆಟ್ಟಿ ಅಂತ ಬರೆಸ್ರಿ, ಬೇರೆ ಬೇರೆ ಹೆಸರುಗಳು ಹೇಳ್ಬಾಡ್ರಿ ಅಂತಂದು ಹೇಳಿ ಇಷ್ಟೋ ತನಕ ಎಲ್ಲರೂ ಹೇಳಿದ್ರು ಯಜಮಾನರುಗಳು. ಅದು ನಾವು ಯಾರು ಮಾಡ್ತಾ ಇಲ್ಲ. ಮುಂದಿನ ದಿನಗಳಾದರೂ ಯಜಮಾನರುಗಳು, ನಮ್ಮ ರಾಜ್ಯದ ಮೂಲವಾಗಿ ದೊಡ್ಡದಂಥ ಯಜಮಾನರುಗಳು ಮತ್ತು ನಮ್ಮ ಪೂಜ್ಯ ಗುರುಗಳು ಅವರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮ ತಮ್ಮ ಕೈಯಲ್ಲಿ ಎಷ್ಟಾಗುತ್ತದೆ ಹಾಗೆ ಆಗುತ್ತೆ, ಕೈಯಲ್ಲಿ ಅಂತಿಲ್ಲ ಹಾಗೆ ಆಗುತ್ತೆ, ತಮ್ಮ ಒಂದು ಮುಂದಾಳತ್ವದಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತಂದು ಹೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡ್ತೀನಿ. ಇದೇ ಕುರಿನವರು, ಚಿಕ್ಕ ಕುರಿನವರು, ನಾವು ಸಣ್ಣವರು, ನಾವು ದೊಡ್ಡವರು ಅಂತ ಭಾಳ ಇದ್ದಾವೆ ನಮ್ಮ ಸಮಾಜದಾಗ. ಅವೆಲ್ಲ ಇದ್ದರೆ ಯಾವತ್ತೂ ನಾವು ಬೆಳೆಯೋಂಗಿಲ್ಲ. ಆದಷ್ಟು ಅದನ್ನೆಲ್ಲ ಬದಿಗಿಟ್ಟು ನಾವು ಒಂದೇ ಕುರಿಶೆಟ್ಟರು ಅನ್ನೋದು ಒಂದೇ ಅನ್ನೋದನ್ನು ನಾವು ಇಂಥ ದೊಡ್ಡ ದೊಡ್ಡ ವೇದಿಕೆ ಮುಖಾಂತರ ದೊಡ್ಡವರು ನಿಂತ್ಕೊಂಡು ಇದನ್ನು ಸಾರಿ ಹೇಳಿದ್ರೆ ಸಣ್ಣವರಾದ ನಾವು ತಿಳ್ಕೊಂತೀವಿ, ಇನ್ನೂ ನಮ್ಮ ಕೇಳಿ ಎಲ್ಲರೂ ತಿಳ್ಕೊಂತಾರೆ ಅಂತ ಹೇಳಿ ನನ್ನದೊಂದು ಭಾವನೆ. ಹಾಗೆ ಇತ್ತಿತ್ತಲಾಗಿ ನಡೆದಂಥ ಜಾತಿ ಸಮೀಕ್ಷೆ ಇದು ನನಗೆ ಗೊತ್ತಿರೋಂಗೆ ಎಷ್ಟು ಕರೆಕ್ಟ್ ಆಯಿತೋ ಎಷ್ಟು ತಪ್ಪಾಯಿತೋ ಗೊತ್ತಿಲ್ಲ.
ಆದರೆ ನಿಮ್ಮಲ್ಲಿ ಮತ್ತು ಯಜಮಾನರಲ್ಲಿ ಎಲ್ಲ ಇಲ್ಲೇ ಇದ್ರೆ ಅವರಲ್ಲಿ ಕೇಳಕ್ಕೆ ಇಷ್ಟಪಡ್ತೀನಿ. ಈ ಜಾತಿ ಸಮೀಕ್ಷೆ ಮಾಡಿದ್ರು ಅಥವಾ ಕುಲಕಸುಬು ಸಮೀಕ್ಷೆ ಮಾಡಿದ್ರು ಗೊತ್ತಾಗ್ತಾ ಇಲ್ಲ. ಈ ಮೊನ್ನೆ ನಡೆದಂಥ ಜಾತಿ ಸಮೀಕ್ಷೆನೋ ಅಥವಾ ಕುಲಕಸುಬು ಸಮೀಕ್ಷೆನೋ ಏನು ಹೇಳಿದ್ರು ಬಂದರು. ಎಲ್ಲ ನಮ್ಮ ಬೇರೆ ಬೇರೆ ಊರುಗಳಿಂದ ಎಲ್ಲರೂ ಕಮಿಟಿಗಳು ನೇಕಾರ ಒಕ್ಕೂಟ ಅಂತಂದೇಳಿ ಬಂದರು. ಅವ್ರು ಹೇಳಿದ್ದು ಧರ್ಮ ಕಾಲದಲ್ಲಿ ಹಿಂದೂ ಅಂತ ಬರೆಸ್ರಿ, ಜಾತಿ ಅಂತ ಬಂತಂದರೆ ನೇಕಾರ ಬರೆಸ್ರಿ, ಕುಲಕಸುಬು ಬಂದರೆ ಕುರಿನ್ ಶೆಟ್ಟಿ ವರ್ಸಂತೆ. ಇದು ಸರಿಯಲ್ಲ ಅಂತ ನನ್ನ ಭಾವನೆ. ಅದು ಹೆಂಗಾಗುತ್ತೆ? ಇದು ಕುಲಕಸುಬನಾಗಿ ನಮ್ಮ ಜಾತಿ ಬರದೇನು ಹೆಂಗೆ ಬರ್ತದೆ? ಅದು ಕುಲಕಸುಬು ಏನಾನ ಜಾತಿ ಗಣತಿ ಮಾಡಿದರೆ ಅದರಲ್ಲಿ ನಮ್ಮ ಕುಲಕಸುಬು ಬಳಸ್ಬೋದು, ನೇಕಾರಿಕೆ ಅಂತ ಬರೀಬೇಕಾಗಿದೆ. ಆದರೆ ಇದರಲ್ಲಿ ಉಲ್ಟಾ ಇದೆ. ಜಾತಿ ಅಂತ ಬಂದಲ್ಲಿ ನೇಕಾರ, ಧರ್ಮ ಅಂತ ಬಂದಲ್ಲಿ ಹಿಂದೂ, ಕುಲಕಸುಬು ಕುರಿನ್ ಶೆಟ್ಟಿ. ಅರ್ಥನೇ ಇಲ್ಲ ಇದು. ನನ್ನ ಅಭಿಪ್ರಾಯ ಎಲ್ಲರ ಅಭಿಪ್ರಾಯ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಇದ್ರ ಬಗ್ಗೆ ಗೊಂದಲ ಇತ್ತು. ಅರ್ಜೆಂಟಿಂದ ಇದನ್ನು ಅಷ್ಟು ಬೇಗ ಬಗೆಯಿರಲಿಲ್ಲ ಅಂತ ನಾನು ಅನ್ಕೊತ ಇದ್ದೀನಿ. ಹಾಗೆ ಇದೇ ನಮ್ಮ ಸಮಾಜದವರೇ, ಅಂದರೆ ನಮ್ಮ ನೇಕಾರ ಒಕ್ಕೂಟದ ಉಪಪಂಗಡಗಳಲ್ಲಿ ಬರ್ತಕ್ಕಂಥ ಭಾಳ ಬುದ್ಧಿವಂತರಿರ್ತಾರೆ ನಮ್ಮ ಸಮಾಜದಲ್ಲಿ ಉಪಪಂಗಡಗಳು. ಅವರು ಇತ್ತಿತ್ತಲಾಗಿ ಒಂದು ಬೆಂಗಳೂರಿನಲ್ಲಿ ಒಂದು ದೊಡ್ಡ ಫಂಕ್ಷನ್ ಮಾಡಿದರು. ನಾವೇನು ಕುರಿನ್ ಶೆಟ್ಟಿ ಅಂತೀವಿ, ಶುಕ್ರ ಸಾಳಿ, ಪದ್ಮ ಸಾಳಿ, ಆಮೇಲೆ ದೇವಂಗ ಹಿಂಗೆ ಹೇಳ್ತೀವಲ್ಲ, ಆ ಥರದವರು ಒಬ್ಬರು ಹೆಸರು ಹೇಳೋದು ಬೇಡ, ಅವ್ರೊಂದು ಒಳ್ಳೆ ದೊಡ್ಡ ಗ್ರ್ಯಾಂಡಾಗಿ ಫಂಕ್ಷನ್ ಮಾಡಿದರು. ಅವ್ರು ಎಷ್ಟು ಬುದ್ಧಿವಂತರು ಅಂದರೆ ಅವರು ಅಡ್ವರ್ಟೈಸ್ಮೆಂಟಲ್ಲಾಗಲಿ ಸ್ಟೇಜ್ ಮೇಲಾಗಲಿ ಎಲ್ಲೇ ಅವರು ನೇಕಾರ ಅಂತಂದೇಳಿ ತೋರಿಸ್ಕೊಂಡಿಲ್ಲ. ಬರೀ ತಮ್ಮ ಸಮಾಜದ ಹೆಸರು ಮಾತ್ರ ಉಪಯೋಗಿಸ್ಕೊಂತಿದ್ದಾರೆ. ಎಲ್ಲಿ ಅವರು ತೋರಿಸ್ಕೊಂಡಿಲ್ಲ ನಮ್ಮ ನೇಕಾರರು ಅಂತಂದೇಳಿ. ಅವ್ರಿಗೆ ನೇಕಾರಿಗೆ ಯಾವಾಗ ಬೇಕು, ನಾವೆಲ್ಲ ಸಮೀಕ್ಷೆ ಬಂದಾಗ ನಾವುಗಳು ನಿಂತ್ಕೊಂಡು ನೇಕಾರ ಅಂತ ತೋರಿಸ್ಕೊಡ್ಬೇಕು. ಆದರೆ ಬೆಳಿಬೇಕಾದ್ರೆ ಅವರು ತಮ್ಮ ಜಾತಿ ಮಾತ್ರ ಬೆಳೆಯಲಿಕ್ಕೆ ನೋಡ್ತಾ ಇದ್ದಾರೆ. ಅದು ನಮಗೆ ತಿಳಿತಾ ಇಲ್ಲ. ಅದನ್ನು ಮುಂದಿನ ದಿನಮಾನಗಳಲ್ಲಿ ನಾವುಗಳನ್ನು ಅದರ ಬಗ್ಗೆ ಯಜಮಾನರ ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಅದರ ಸಮೀಕ್ಷೆ ಕುಲಂಕುಷ ಚರ್ಚೆ ಮಾಡಬೇಕು. ಅದನ್ನೆಲ್ಲ ಸರಿಯಾಗಿ ನಮ್ಮ ಯುವ ಪೀಳಿಗೆ ತಿಳಿಸ್ಕೊಡ್ಬೇಕು ಸ್ವಾಮಿಗಳು ಮತ್ತು ಯಜಮಾನರುಗಳು ಅಂತಂದೇಳಿ ಈ ಒಂದು ವೇದಿಕೆ ಮುಖಾಂತರ ಅವರಿಗೆ ಮನವಿ ಸಲ್ಲಿಸುತ್ತಾ, ಈ ಒಂದು ನವೀಕೃತ ಮಟ್ಟದ ಉದ್ಘಾಟನೆಗೆ ನಮ್ಮನ್ನು ಮತ್ತು ಗಂಗಾವತಿಯ ಎಲ್ಲ ಸಮಾಜ ಬಾಂಧವರನ್ನು ಕರೆದು ಈ ಒಂದು ವೇದಿಕೆ ಮೇಲೆ ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಗದಗ ಮಠದ ಎಲ್ಲ ಭಕ್ತಾದಿಗಳು ಮತ್ತು ನೇಕಾರ ಬಂಧುಗಳಿಗೂ ಮತ್ತೊಮ್ಮೆ ಕುರಿನ್ ಶೆಟ್ಟಿ ಸಮಾಜ ಎಲ್ಲ ಬಾಂಧವರಿಗೂ ಹೃತ್ಪೂರ್ವಕವಾಗಿ ನಮಸ್ಕರಿಸುತ್ತಾ ನನ್ನ ಎರಡು ಮಾತು ಜಯ ಹಿಂದ್.